ಉಳಿದ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ. ಬಿಜೆಪಿ ನಾಯಕ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ ಐತಿಹಾಸಿಕ ಘಟ್ಟಕ್ಕೆ ತಲುಪಿತು. ವಾಟ್ ಅ ಜಡ್ಜ್ಮೆಂಟ್, ವಾಟ್ ಅ ಜಡ್ಜ್ಮೆಂಟ್. 21 ಜನ ಆರೋಪಿಗಳ ಪೈಕಿ 2 ಅಪ್ರೂವರ್ಗಳಾಗಿದ್ರು. ಇಬ್ಬರು ಖುಲಾಸೆಯಾದರು. 17 ಜನರು ದೋಷಿಗಳು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು. 17 ಜನರ ಪೈಕಿ ವಿನಯ್ ಕುಲಕರ್ಣಿ ಸೇರಿ 16 ಜನರಿಗೆ ಜೀವಾವಧಿ ಶಿಕ್ಷೆ. ಒಬ್ಬ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆ, 30,000 ರೂಪಾಯಿ ದಂಡ. ಹತ್ತೊಂಬತ್ತನೇ ಆರೋಪಿ ಚನ್ನಕೇಶವ ಟಿಂಗರಿಕರ್ 2016 ಜೂನ್ 15ನೇ ತಾರೀಖು ನಡೆದ ಕೊಲೆಗೆ 2026 ಏಪ್ರಿಲ್ 17ನೇ ತಾರೀಖು ಶಿಕ್ಷೆಯ ಪ್ರಮಾಣವು ಪ್ರಕಟಗೊಂಡಿತು. ಉಳಿದ 16 ಜನ ಅಪರಾಧಿಗಳಿಗೆ ತಲಾ 1 ಲಕ್ಷದಂತೆ ಪರಿಹಾರ ಕೊಡಬೇಕು ಅಂತ ನ್ಯಾಯಾಲಯದ ತೀರ್ಪಿದೆಯಂತೆ. 1 ಲಕ್ಷ ರೂಪಾಯಿ ಪರಿಹಾರ, ಒಟ್ಟು 16 ಲಕ್ಷ ರೂಪಾಯಿ ಯೋಗೀಶ್ ಗೌಡ ಮಕ್ಕಳಿಗೆ ಕೊಡಬೇಕಂತೆ. ಆರೋಪಿಗಳು ದೋಷಿಗಳು ಅಂತ ತೀರ್ಪು ಬಂದ ನಂತರ ಶಿಕ್ಷೆಯ ಪ್ರಮಾಣ ನಿರ್ಧರಿಸುವುದಕ್ಕೆ ನಿನ್ನೆ ವಾದ ಪ್ರತಿವಾದಗಳು ನಡೆದವು. ವಿನಯ್ ಕುಲಕರ್ಣಿ ಪರ ಹಿರಿಯ ವಕೀಲರಾದ ಶ್ಯಾಮ್ ಸುಂದರ್ ಇದ್ರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರಿಹಾರದ ಮಾತನಾಡಿದಾಗ ಅದನ್ನ ವಿನಯ್ ಕುಲಕರ್ಣಿ ಪರ ವಕೀಲರು ವಿರೋಧಿಸಿದ್ದರು. ಪರಿಹಾರದ ಆದೇಶ ಮಾಡಬೇಡಿ ಎಂದಿದ್ರು. ಕೇವಲ ರಾಜ್ಯದ ರಾಜಕಾರಣದಲ್ಲ, ಕರ್ನಾಟಕದ ನ್ಯಾಯಾಂಗ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಲಾಗುವಂತಹ ತೀರ್ಪು ಬಂತಿವತ್ತು. ನ್ಯಾಯಾಂಗ ಇತಿಹಾಸದಲ್ಲೂ ಅಧಿಕಾರ, ದುಡ್ಡು, ತೋಳ್ಬಲ ಇದ್ದವರು ಏನು ಬೇಕಾದರೂ ಮಾಡಿ, ಕೊಲೆಯನ್ನ ಬೇಕಾದರೂ ಮಾಡಿ, ಪೊಲೀಸ್ ವ್ಯವಸ್ಥೆಯನ್ನ ಬಳಸಿಕೊಂಡು ಪಾರಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದು ಬಿಡಬಹುದು ಅನ್ನುವಂಥ ಸಂದೇಶ ಕೊಟ್ಟಿದ್ದ ಕೇಸಿದು. ಹಣ, ಅಧಿಕಾರ, ತೋಳ್ಬಲ, ದುರಹಂಕಾರ ಇರುವಂಥವರು ತಮ್ಮ ರಾಜಕೀಯ ವಿರೋಧಿಗಳನ್ನು ಮರ್ಡರ್ ಮಾಡಿಸಿ ಪೊಲೀಸರನ್ನ ಬಳಸಿಕೊಂಡು ಕೇಸ್ ಮುಚ್ಚಿ ಹಾಕಿ ತಾವು ದೌಲತ್ತಿನಲ್ಲಿ ಓಡಾಡ್ಕೊಂಡಿರಬಹುದು ಅಂತ ಈ ಪ್ರಕರಣದ ಮೂಲಕ ತೋರಿಸಿದ್ದರು. ಪ್ರಕರಣದ ತನಿಖೆ 2019ರಲ್ಲಿ ಸಿಬಿಐಗೆ ಹೋಗಿದ್ದು ಮೇಜರ್ ಟ್ವಿಸ್ಟ್ ಕೊಡ್ತು.
ಯೋಗೀಶ್ ಗೌಡ ಹಂತಕರು, ಕೊಲೆಯ ಹಿಂದಿನ ಷಡ್ಯಂತ್ರ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತು ಸಿಬಿಐ. ರಾಕೇಶ್ ರಂಜನ್ ಅನ್ನುವಂಥ ಒಬ್ಬ ಅಧಿಕಾರಿ ಈ ಪ್ರಕರಣದಲ್ಲಿ ಕೈ ತೊಳಕಂಡು ಸತ್ಯದ ಬೆನ್ನತ್ತದೇ ಹೋಗಿದ್ದರೆ, ಸತ್ಯವನ್ನ ಬಯಲಿಗೆಳೆಯುವ ನಿರ್ಧಾರಕ್ಕೆ ಬರದೇ ಹೋಗಿದ್ದರೆ, ಇವತ್ತಿಗೂ ವಿನಯ್ ಕುಲಕರ್ಣಿ ಮಿನಿಸ್ಟರ್ ಸಚಿವರಾಗಿರ್ತಾ ಇದ್ರು. ಕಾನೂನಿನ ಅಂಗಳದಲ್ಲಿ ದೇರ್ ಹೈ ಮಗರ್ ಅಂಧೇರ್ ನಹಿ ಅಂತಾರೆ. ಈ ಕೇಸ್ನಲ್ಲಂತೂ ಸತ್ಯ ಆಯಿತು, ಈ ಪ್ರಕರಣದಲ್ಲಂತೂ ಸತ್ಯ ಆಯಿತು. ತಡವಾದರೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಈ ಕೇಸ್ನಲ್ಲಿ ಸತ್ಯ ಆಗಿದೆ. ಅದು ಸುಳ್ಳಾಗಿರುವ ಕೇಸ್ಗಳನ್ನು ಬಹಳ ನೋಡಿದ್ದೀವಿ ನಾವು, ಆ ಮಾತು ಬೇಡ. ಈಗ ರಾಜ್ಯದ ಜನರ ಪರವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರಿಗೆ ಧನ್ಯವಾದಗಳು. ಒಟ್ಟಾರೆ ನ್ಯಾಯಾಂಗ ವ್ಯವಸ್ಥೆ ಪ್ರಕರಣ ಸಿಬಿಐ ತನಿಖೆಗೆ ಹೋಗಿ ಸಿಬಿಐ ಸತ್ಯ ಹಿಂಗಿದೆ ಅಂತ ತೋರಿಸುವುದಕ್ಕೆ ಶುರು ಮಾಡಿದ ನಂತರ ನ್ಯಾಯಾಂಗ ನಡ್ಕೊಂಡಂಥ ರೀತಿ ಜನರಲ್ಲಿ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಮರುಸ್ಥಾಪನೆಗೊಳಿಸಿತು. ಧಾರವಾಡ ಪೊಲೀಸರು ಆ ನಂಬಿಕೆಯನ್ನು ಅಲ್ಲಾಡಿಸಿದ್ರು, ಆ ನಂಬಿಕೆಯನ್ನು ಧ್ವಂಸ ಮಾಡಿದ್ರು, ಆ ನಂಬಿಕೆಯನ್ನು ಚರಂಡಿಗೆ ಹಾಕಿದ್ರು, ಗುಂಡಿಗೆ ಹಾಕಿ ಮುಚ್ಚಿಬಿಟ್ಟಿದ್ರು ಧಾರವಾಡ ಪೊಲೀಸರು. ತಾವು ಧರಿಸಿರುವ ಯೂನಿಫಾರಂ, ತಾವು ತೆಗೆದುಕೊಂಡ ಪ್ರತಿಜ್ಞೆ, ತಾವು ತೆಗೆದುಕೊಳ್ಳುವ ಸಂಬಳ ಎಲ್ಲದಕ್ಕೂ ದ್ರೋಹ ಮಾಡಿದ್ರು ಪೊಲೀಸರಿದ್ರಲ್ಲಿ. ದ್ರೋಹ ಮಾಡಿದ್ರು, ದ್ರೋಹಿಗಳವರು. ಸಿಬಿಐ ಸತ್ಯವನ್ನ ಎತ್ತಿ ಹಿಡಿತು. ಹತ್ತು ವರ್ಷ ಕೊಲೆಯಾದ 10 ವರ್ಷಗಳ ನಂತರ ನಿಜವಾದ ಕೊಲೆಗಡಕ ಶಿಕ್ಷೆಗೊಳಗಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.